ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ರಂಗೋಲಿ ಮಾತ್ರ ನನಗೆ ಸಿಕ್ಕಾಬಟ್ಟೆ ಫೇವ್ರೆಟ್ ಆಗೋಯ್ತು ರಂಗೋಲಿ. ನೆಕ್ಸ್ಟ್ ಈ ರಂಗೋಲಿನ ನಾನು ಕಲರ್ಸ್ಗಳು ತೊಗೊಂಬಂದು ಯಾವುದಾದ್ರೂ ಹಬ್ಬದಲ್ಲಿ ಹಾಕಿ ಕಲರ್ಸ್ ಹಾಕಿ ತೋರಿಸ್ತೀನಿ. ಇವಾಗಲಂತೂ ನಾರ್ಮಲ್ ಆಗಿ ಹಾಕಿದ್ದೀನಿ, ಅಂದರೆ ಮಾಮೂಲಿ ರಂಗೋಲಿ ಪುಡಿ, ಕೆಮ್ಮಣ್ಣು ಪುಡಿ, ಜಿಟಿಕೆ ಪುಡಿ ಅದರಲ್ಲಿ ಹಾಕಿದ್ದೀನಿ. ಆದರೂ ಕೂಡ ಸಕ್ಕದಾಗಿ ಕಾಣಿಸ್ತಾ ಇತ್ತು ರಂಗೋಲಿ. ನೋಡಿ ರಂಗೋಲಿ ಹೇಗಿದೆ ಅಂತ ಹೇಳಿ, ಜೊತೆಯಲ್ಲಿ ನೀವು ಕೂಡ ಈ ರಂಗೋಲಿನ ಹಾಕಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋನ ಕೊನೆ ತನಕ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ಜೊತೆಲಿ ಹೈಪ್ ಅಂತ ಇರುತ್ತೆ, ಪ್ಲೀಸ್ ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಿವಾಗ ರಂಗೋಲಿನ ನೋಡಿ. ಹೇಗಿದೆ ರಂಗೋಲಿ? ನನಗಂತೂ ಬಿಡಿಸೋವಾಗಲೇ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ರಂಗೋಲಿ. ನಾನಂತೂ ಫಿದಾ ಆಗೋದೆ ಈ ರಂಗೋಲಿ ಮೇಲೆ. ಅದೇನೋ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸ್ತಾ ಇತ್ತು ರಂಗೋಲಿ. ಕಲರ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಟೈಮ್ ಹಾಕ್ಬಿಟ್ಟು ತೋರಿಸ್ತೀನಿ. ಇನ್ನಿವಾಗ ಬಾಗ್ಲ ಹತ್ರ ಬಿಡಿಸಿ ಆದಮೇಲೆ ತುಳಸಿ ಗಿಡದ ಹತ್ರನೂ ಈ ಥರ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಹಾಗೆ ಒಂದು ಹೊಸದಾಗಿ ಟ್ರೈ ಮಾಡಿದೆ, ಹೆಂಗೆ ಕಾಣುತ್ತೋ ನೋಡೋಣ ಅಂದ್ಬಿಟ್ಟು. ಅದು ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಥರ ಅವಾಗ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಅದು ನೋಡೋಕೆ ಚೆನ್ನಾಗಿ ಕಾಣಿಸ್ದಾಗ ಸಖತ್ ಖುಷಿ ಆಗುತ್ತೆ. ಈ ಥರ ರಂಗೋಲಿ ಬಿಡಿಸ್ಬಿಟ್ರೆ ನಾನು ದಿನಾನು ಬೆಳಗ್ಗೆ ಇಂದ ಸಂಜೆ ತನಕ ಓಡಾಡ್ತಾ ಇರ್ತೀನಲ್ಲ, ಆಚೆ ಈಚೆ ಓಡಾಡ್ದಾಗೆಲ್ಲ ರಂಗೋಲಿನೇ ನೋಡ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಇವತ್ತು ನನಗೆ 2 ರಂಗೋಲಿಗಳು ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ, ಮಿಸ್ ಮಾಡ್ದಿರಾ. ನೀವು ಕೂಡ ಟ್ರೈ ಮಾಡಿ ರಂಗೋಲಿನ. ನನ್ನ ರಂಗೋಲಿನ ಇಷ್ಟಪಡೋರು ತುಂಬ ಜನ ಇದ್ದೀರಾ. ಪ್ಲೀಸ್ ರಂಗೋಲಿನ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಮಿಸ್ ಮಾಡ್ದಿರಾ, ಓಕೆನಾ? ಇನ್ನಿದು ರಂಗೋಲಿ ಕತೆ ಆಯಿತು ಇವತ್ತೊಂದು. ಇನ್ನೂ ಇದೇ ಥರ ಇನ್ನೂ ಹೊಸ ಡಿಸೈನ್ಸ್ಗಳನ್ನ ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ, ನಿಮಗೂ ಕೂಡ ತೋರಿಸ್ತಾ ಇರ್ತೀನಿ. ನನಗೂ ಕೂಡ ಇದು ವಿಡಿಯೋ ಮಾಡ್ಕೊತಾ ಇರೋದ್ರಿಂದ ಇದು ಎಲ್ಲನೂ ವೀಡಿಯೋದಲ್ಲೇ ಇರುತ್ತೆ ಅಲ್ಲ. ನಾನು ಯಾವಾಗಲಾದರೂ ಬೇಕು ಅಂತಂದರೆ ನನ್ನ ವಿಡಿಯೋ ನಾನೇ ನೋಡಿ ರಂಗೋಲಿ ಬಿಡಿಸ್ಕೊಬೋದು, ಮರ್ತೋಗಲ್ಲ. ಹಾಗಾಗಿ ವಿಡಿಯೋ ಮಾಡ್ಕೊತಾ ಇರೋದು ಒಂದೊಳ್ಳೆ ಕೆಲಸ ಆಯಿತು. ಇನ್ನು ಆಚೆ ರಂಗೋಲಿ ಎಲ್ಲ ಮುಗಿಸಿ ಬಂದಾದಮೇಲೆ ಫಸ್ಟು ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಲೇಟ್ ಆಗ್ತಾಯಿತ್ತು. ಫಸ್ಟ್ ತಿಂಡಿ ರೆಡಿ ಮಾಡಿ ಇಟ್ಬಿಟ್ರೆ, ಅಂದರೆ ತಿಂಡಿಗೆ ಅರ್ಧಂಬರ್ಧ ಕೆಲಸ ರೆಡಿ ಮಾಡಿ ಇಟ್ಬಿಟ್ಟು ಜೊತೆಯಲ್ಲಿ ಮನೆ ಕೆಲಸನೂ ಮಾಡ್ಕೊತಾ ಇರ್ತೀನಿ, ಈ ಕಡೆ ಅಡುಗೆಗೂ ರೆಡಿ ಮಾಡ್ತಾ ಇರ್ತೀನಿ. ಹಿಂಗೆ ಮಾಡ್ಕೊಂಡ್ರೆ ಬೆಳಗ್ಗೆ ಕೆಲಸ ಆಗೋದು, ಇಲ್ಲ ಅಂತಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಪಡವಲಕಾಯ್ದು ಕೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಪಡವಲಕಾಯಿ ತಂದಿಟ್ಕೊಂಡು ತುಂಬ ದಿನ ಆಗಿತ್ತು, ಏನೂ ಮಾಡಿರಲಿಲ್ಲ. ಇವತ್ತು ಅದನ್ನು ಕೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ರಾತ್ರಿನೇ ಅದಕ್ಕೆ ಸ್ವಲ್ಪ ಅಲಸಂದಿ ಕಾಳು ಕೂಡ ನೆನೆಸಿಟ್ಟಿದ್ದೀನಿ. ಈ ಥರ ಯಾರಾದರೂ ಮಾಡಿರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಚಪಾತಿ ಜೊತೆಗೆ. ಚಪಾತಿಗೆ ಮಾತ್ರ ಅಲ್ಲ, ಇದು ದೋಸೆಗೆ ಅಥವಾ ಗೀ ರೈಸು, ಜೀರಾ ರೈಸು ಎಲ್ಲ ಮಾಡ್ಕೊತೀರ ಅಲ್ವಾ, ಆವಾಗ ಕೂಡ ಈ ಕೂಟನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಬೇಕಿದ್ರೆ ಇವಾಗ ನಾನು ಏನು ಮಾಡ್ತೀನಿ, ಈ ಪ್ರೋಸೆಸ್ಸು ಸೇಮ್ ಹೀಗೆ ಮಾಡಿಬಿಟ್ಟು ಮೊಸರು ಅಥವಾ ಮಜ್ಜಿಗೆ ಏನಾದರೂ ಹಾಕ್ಕೊಂಡ್ರೆ ಮಜ್ಜಿಗೆ ಸಾರೇ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಅದು.
ಬೇಕಿದ್ರೆ ಆ ಥರ ಕೂಡ ಮಾಡ್ಕೊಬೋದು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಪಡವಲಕಾಯಿ ಸೋರೆಕಾಯಿ ಹಾಕಿ ಅದನ್ನೇ ಮಾಡ್ತೀವಿ ಅಲ್ವಾ ಜಾಸ್ತಿ ನಾವು, ಮಜ್ಜಿಗೆ ಸಾರು ಅಥವಾ ಹಾಲು ಸಾರು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಬಿಡಿ. ಮಜ್ಜಿಗೆ ಸಾರು ಮಾತ್ರ ಗೊತ್ತಿರುತ್ತೆ, ಮೊಸರು ಸಾರು ಅಥವಾ ಮಜ್ಜಿಗೆ ಸಾರು ಅಂತಾರೆ. ಆ ಥರ ಬೇಕಾದರೂ ಮಾಡ್ಕೊಬೋದು. ಸ್ವಲ್ಪ ಪ್ರೋಸೆಸ್ ಎಲ್ಲ ಅದೇ ಥರನೇ ಇದೆ. ನಾನು ಇದಕ್ಕೆ ಇವತ್ತು ಅಲಸಂದಿ ಕಾಳು ಕೂಡ ಹಾಕಿದ್ದೀನಿ, ಯಾಕಂದರೆ ಕೂಟಲ್ವ ಮಾಡ್ತಾ ಇರೋದು, ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲಸಂದಿ ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಒಣಗಿರೋದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಒಂದು ಪಡವಲಕಾಯಿನ ಪೂರ್ತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮೇಲ್ಗಡೆ ಅದು ವೈಟ್ ಲೇಯರ್ ಇರುತ್ತೆ ಅಲ್ಲ, ಅದಷ್ಟನ್ನು ನೀಟಾಗಿ ಎಲ್ಲ ತೆಗೆದುಬಿಟ್ಟೆ ನಾನು, ಕೆರೆದ್ಬಿಟ್ಟು ಚಾಕುಯಿಂದ. ಆ ಥರ ಮಾಡಿ ಎಲ್ಲ ತೆಕ್ಕೊಂಬಿಡಿ ಯೂಸ್ ಮಾಡೋದಾದರೆ. ಅದನ್ನು ನಾನು ಹಾಕಲ್ಲ, ಮೇಲೆ ಇರೋದನ್ನೆಲ್ಲ ನೀಟಾಗಿ ಕೆರೆದು ತೆಗೆದುಬಿಡ್ತೀನಿ. ಒಳಗಡೆ ಇರೋ ಬೀಜ ಕೂಡ ನಾನು ಯೂಸ್ ಮಾಡಲ್ಲ, ಅದನ್ನು ತೆಗೆದುಬಿಡ್ತೀನಿ. ನೀವು ತಿಂತೀರಾ ಅನ್ನೋದಾದರೆ ಹಾಕ್ಕೊಳ್ಳಿ, ನಾನು ಹಾಕಲ್ಲ ಅಷ್ಟೇನೆ. ಬೀಜನೆಲ್ಲ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಜೊತೆಯಲ್ಲಿ ಒಂದು ಆಲೂಗೆಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ. ಚಪಾತಿಗೆ ಮಾಡ್ತಾ ಇರೋದ್ರಿಂದ ಆಲೂಗೆಡ್ಡೆ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಯಾಕಂದರೆ ಪಡವಲಕಾಯಿ ನೀರು ಬಿಟ್ಕೊಳ್ಳುತ್ತೆ ಅಲ್ಲ, ಹಾಗಾಗಿ ಆಲೂಗೆಡ್ಡೆ ಹಾಕಿದ್ರೆ ಅಷ್ಟು ನೀರು ಬಿಟ್ಕೊಳ್ಳಲ್ಲ ಅಂತಂದ್ಬಿಟ್ಟು ಸಣ್ಣದಾಗಿ ಆಲೂಗೆಡ್ಡೆ ಕೂಡ ಹಚ್ಚಿ ಇಟ್ಕೋತಾ ಇದ್ದೀನಿ. ಜೊತೆಯಲ್ಲಿ ಇನ್ನು ಟೊಮೆಟೊ, ಈರುಳ್ಳಿ, ಟೊಮೆಟೊ ಹಾಕಿಲ್ಲ ಇದಕ್ಕೆ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇದೆಲ್ಲನೂ ಬೇಕಾಗುತ್ತೆ ಅಷ್ಟೇನೆ. ನೀಟಾಗಿ ಕಟ್ ಮಾಡಿ ಒಂದ್ಸರಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಬೇಯಿಸೋದಕ್ಕೆ ಇಡಬೇಕು. ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ. ಇನ್ನು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಅದನ್ನು ಬೇಯೋದಕ್ಕೆ ಇಟ್ಬಿಟ್ರೆ ಅದು ನಾನು ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ಅದು ಬೇಯ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡಬಾರ್ದು ಅಲ್ಲ. ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ, ಇರೋ ಟೈಮಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಬೇಕಾಗತ್ತೆ, ಆವಾಗ ಈ ಥರ ಮಾಡ್ಕೊಬೇಕಾಗತ್ತೆ. ಇನ್ನು ನಾನು ಸ್ನಾನಕ್ಕೆ ನೀರು ಕೂಡ ತೆಗೆದಾಕೊಂಡು ಇದು ಕಾಯಿನ ಅಂದರೆ ಪಡವಲಕಾಯಿ, ಆಲೂಗೆಡ್ಡೆ, ಅಲಸಂದಿ ಕಾಳು ಏನು ರೆಡಿ ಮಾಡಿ ಇಟ್ಟಿದ್ದೆಲ್ಲ, ಉಪ್ಪು ಕೂಡ ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಇವಾಗೆ ಹಾಕಿದ್ರೆ ತರಕಾರಿಗೆ ಉಪ್ಪೆಲ್ಲ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸಣ್ಣ ಊರಿನಲ್ಲಿ ಬೇಯಕ್ಕೆ ಇಟ್ಬಿಟ್ರೆ ನಾನು ಸ್ನಾನ ಮಾಡಿ ಬಂದು ನಾನು ಬೇರೆ ಕೆಲಸ ಮಾಡ್ಕೊಳ್ಳೋವರೆಗೂ ಅದು ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಅದೊಂದು ಬೆಂದುಬಿಡ್ತು ಅಂದರೆ ಇನ್ನು 5 ನಿಮಿಷದಲ್ಲಿ ನಾವು ಈ ಕೂಟನ್ನ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ಇನ್ನು ನಾನು ಸ್ನಾನನೂ ಮುಗಿಸಿ ಬಂದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ನಿಧಾನಕ್ಕೆ ಬೇಯ್ತಾ ಇದೆ. ಇದನ್ನು ಅರ್ಧ ಭಾಗ ಬೆಂದಿತ್ತು, ಇನ್ನೂ ಒಂದು ಸ್ವಲ್ಪ ಬೇಯಬೇಕಿತ್ತು. ಒಂದು 3/4 ಭಾಗದಷ್ಟಾದರೂ ಬೇಯಬೇಕಾಗತ್ತೆ. ಹಿಂಗೆ ಬೇಯಿಸ್ಕೊಂಬಿಟ್ರೆ ಬೇಗ ಆಗುತ್ತೆ ಕೆಲಸ ಅಂತ. ಬೇಕಿದ್ರೆ ನಾವು ಕುಕ್ಕರಲ್ಲಿ ಸ್ಟೀಮ್ ಇಟ್ಬಿಟ್ಟು ಕೂಡ ಮಾಡ್ಕೊಬೋದು, ಆ ಥರ ಮಾಡಿದ್ರೂ ಕೂಡ ಆಗುತ್ತೆ. ನನಗೆ ಸ್ಟೀಮರ್ ಇಲ್ಲದೆ ಇರೋದ್ರಿಂದ ನಾನು ಈ ಥರ ಮಾಡ್ಕೊಂಡಿದ್ದೆ ಅಷ್ಟೇನೆ. ಇನ್ನು ಅದು ಬೇಯ್ತಾ ಇತ್ತಲ್ಲ, ಅದನ್ನು 3/4 ಭಾಗದಷ್ಟು ಬೆಂದಿತ್ತು, ಆಫ್ ಮಾಡಿ ಇಟ್ಬಿಟ್ಟು ನಾನು ಈ ಕಡೆ ದೇವರಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ. ಇವತ್ತು ಬುಧವಾರ ಏನು ಪೂಜೆ ಮಾಡೋ ಇದೇನು ಇರಲಿಲ್ಲ. ಆದರೆ ಇವತ್ತು ತಲೆಗೆ ಸ್ನಾನ ಮಾಡಿದೆ ಅಲ್ಲ, ನಾನು ತಲೆಗೆ ಸ್ನಾನ ಮಾಡಿದೆ ಅಂತಂದರೆ ಅದು ಯಾವತ್ತಾದರೂ ಪರವಾಗಿಲ್ಲ, ಭಾನುವಾರ ಆದರೂ ಪರವಾಗಿಲ್ಲ, ಯಾವ ದಿನ ಆದರೂ ಪರವಾಗಿಲ್ಲ, ತಲೆಗೆ ಸ್ನಾನ ಮಾಡಿದ್ದೀನಿ ಅಂದರೆ ನಾನು ದೇವ್ರಿಗೆ ದೀಪ ಹಚ್ಚಿಬಿಡ್ತೀನಿ. ಹಾಗಾಗಿ ದೇವ್ರಿಗೂ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಪೂಜಾ ಐಟಮ್ಸ್ ಎಲ್ಲ ಏನು ತೊಳೆದಿರಲಿಲ್ಲ. ಯಾಕಂದರೆ ನೆಕ್ಸ್ಟ್ ಡೇ ಗುರುವಾರ ಆಗಿರೋದ್ರಿಂದ ಗುರುವಾರ ಕ್ಲೀನ್ ಮಾಡ್ಕೊತೀನಿ. ಇನ್ನು ಇವತ್ತು ಬರೀ ಒಣಗಿರೋ ಹೂವೆಲ್ಲ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಧೂಳೆಲ್ಲ ತೆಗೆದುಕೊಂಡು ದೇವರಿಗೆ ದೀಪ ಹಚ್ತಾ ಇದ್ದೀನಿ ಈಗ. ಇನ್ನು ದೇವರಿಗೆ ದೀಪ ಹಚ್ಚಿ ಆದಮೇಲೆ ಮತ್ತೆ ಕಿಚನ್ ಕಡೆಗೆ ಬಂದೆ. ಅದು ಎಲ್ಲ ಬೇಯಿಸಿ ಇಟ್ಟಿದ್ದೆ ಅಲ್ಲ, ಇನ್ನು ಇವಾಗ ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೊಬೇಕಾಗತ್ತೆ. ತುಂಬ ಏನು ಮಸಾಲೆ ಐಟಮ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಐಟಮ್ಸ್ಗಳಷ್ಟೇ. ತೆಂಗಿನಕಾಯಿ ಬೇಕು, ಸ್ವಲ್ಪ ತೆಂಗಿನಕಾಯಿನ ತಗೋತಾ ಇದ್ದೀನಿ. ತೆಂಗಿನಕಾಯಿನ ತುರಿದು ಇಟ್ಕೊತೀನಿ, ಯಾಕಂದರೆ ಮಿಕ್ಸಿ ಜಾರಲ್ಲಿ ಹಾಗೆ ಹಾಕಿದ್ರೆ ಜಾರ್ ಹಾಳಾಗುತ್ತೆ. ಹಿಂಗೆ ತುರಿದು ಬಿಟ್ಟು ಹಾಕ್ಕೊಂಡ್ರೆ ಜಾರ್ ಕೂಡ ಹಾಳಾಗಲ್ಲ, ಜೊತೆಯಲ್ಲಿ ಚೆನ್ನಾಗಿ ನುಣ್ಣಗಾಗುತ್ತೆ. ಇಲ್ಲ ಅಂದರೆ ತೆಂಗಿನಕಾಯಿ ಹಂಗಂಗೆ ಕಾಯಿ ಥರನೇ ಇದ್ದುಬಿಡುತ್ತೆ, ಹಾಗಿದ್ರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೇನೆ ತುರಿದ್ಬಿಟ್ಟು ಹಾಕ್ಕೋತೀನಿ ನಾನು. ಇನ್ನೆಲ್ಲನೂ ತುರಿದು ಇಟ್ಕೊಂಡೆ. ಜೊತೆಯಲ್ಲಿ ಇದಕ್ಕೆ ಸ್ವಲ್ಪ ಐಟಮ್ಸ್ಗಳನ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಇದೆಲ್ಲನೂ ಹಾಕ್ಕೊಬೇಕು. ಬೆಳ್ಳುಳ್ಳಿ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕ್ತಾಯಿಲ್ಲ ನಾನು ಈ ಕೂಟ್ಗೆ, ಸ್ವಲ್ಪ ಐಟಮ್ಸೇ ಹಾಕ್ಕೊತಾ ಇರೋದು. ಏನಪ್ಪ ಬಾಯಿ ಆಡಿಸ್ತಾ ಇದ್ದೀನಿ ಅಂತ ಅನ್ಕೊಬೇಡಿ, ಉಳಿದಿರೋ ತೆಂಗಿನಕಾಯಿನ ತಿನ್ಕೊತಾ ಇದ್ದೀನಿ ಅಷ್ಟೇನೆ. ಇನ್ನದು ತುರಿಯೋಕ್ಕಾಗಲ್ಲ, ಕೊನೆಯಲ್ಲಿ ಸಣ್ಣಗಾಗಿರುತ್ತೆ ಅಲ್ಲ, ಆ ಕಾಯಿನ ತುರಿಯೋಕ್ಕಾಗಲ್ಲ ಅಂದಾಗ ಹಿಂಗೆ ತಿನ್ಕೊಂಬಿಡ್ತೀನಿ ನಾನು. ಇನ್ನಿವಾಗ ಒಂದು ಈರುಳ್ಳಿ ಕೂಡ ಸಣ್ಣದಾಗಿ ಉದ್ದುದ್ದಿಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ.
ಇನ್ನಿದಿಷ್ಟು ಕೂಟಿಗೆ ಅಂತ ರೆಡಿ ಮಾಡ್ಕೊಂಡಿರೋದು. ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಗರಿ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಇನ್ನಿದಿಷ್ಟು ರುಬ್ಬಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಸ್ಪೂನಷ್ಟು ಕಡಲೆಪಪ್ಪು, ಮತ್ತು ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಈ ಫ್ಲೇವರ್ ಚೆನ್ನಾಗಿರುತ್ತೆ. ಇನ್ನಿದಿಷ್ಟನ್ನು ರುಬ್ಕೊಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಇನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಹಾಕ್ಕೊಂಡು ಜೊತೆಯಲ್ಲಿ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಏನೇನು ಬೇಯಿಸಿಟ್ಕೊಂಡಿದ್ದೆ ಅಲ್ಲ, ಕಾಳು ಮತ್ತು ಇದು ಪಡವಲಕಾಯಿ, ಆಲೂಗೆಡ್ಡೆ, ಅಲಸಂದಿ ಕಾಳು ಮೂರನ್ನೂ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊತೀನಿ. ಕಾಳು ನೋಡಿ ಇಷ್ಟು ಮಾತ್ರ ಬೆಂದಿದೆ, ಮುಕ್ಕಾಲು ಭಾಗ ಬೆಂದಿದೆ ಅದು. ಇನ್ನು ಇವಾಗ ನಾನು ಇದರಲ್ಲಿ ಬೇಯಿಸೋಷ್ಟೊತ್ತಿಗೆ ಪೂರ್ತಿಯಾಗಿ ಬೆಂದುಬಿಡುತ್ತೆ. ಇನ್ನು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಾಕಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು, ನಮಗೆ ಗ್ರೇವಿ ನಾವು ಸಾಂಬಾರು ಥರ ಎಲ್ಲ ಮಾಡ್ಕೊತಾ ಇಲ್ಲ, ಕೂಟ್ ಥರ ಮಾಡ್ತಾ ಇರೋದು ಚಪಾತಿಗೆ, ಹಾಗಾಗಿ ನಮಗೆ ಗಟ್ಟಿಯಾಗೇ ಬೇಕು. ಅದು ಕಡಲೆಪಪ್ಪು ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ. ನೀರು ಸಾಕಾಗುತ್ತೆ ಇಷ್ಟು ಅಂದ್ಬಿಟ್ಟು ನಾನು ಅಷ್ಟೇ ಹಾಕಿದ್ದೀನಿ ಸಾಕು ಅಂತ. ಇನ್ನು ಅದನ್ನು ಮುಚ್ಚಿಟ್ಬಿಟ್ಟು ಈ ಥರ ಬೇಯಿಸ್ಕೊಬೇಕಾಗತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇರುತ್ತೆ ನಿಮಗೆ. ನೀಟಾಗಿ ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಕೂಟ್ ಕೂಡ ರೆಡಿ ಆಗಿಬಿಡುತ್ತೆ. ಬೇಯಿಸಿಟ್ಕೊಂಡ್ವಿ ಅಂದರೆ ಬೇಗ ಆಗಿಬಿಡುತ್ತೆ. 5 ನಿಮಿಷ, 5ರಿಂದ 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಕೂಟನ್ನ. ತುಂಬ ಏನು ಟೈಮ್ ಹಿಡಿಯಲ್ಲ. ತರಕಾರಿ ಬೇಯಿಸಿಟ್ಕೊಬೇಕು ಅಷ್ಟೇನೆ, ಬೇಗನೆ ಆಗಿಬಿಡುತ್ತೆ. ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಇನ್ನು ಅದು ಬೆಂದ ಮೇಲೆ ಬೇಕಿದ್ರೆ ಕೊತ್ತಂಬರಿ ಮೇಲೆ ಹಾಕ್ಕೊಬೋದು. ನೋಡ್ತಾ ಇರ್ಬೋದು ಇವಾಗ ಪ್ಲೇಟು ಚಪಾತಿ ಜೊತೆಲಿ ಸರ್ವ್ ಮಾಡಿದ್ದೀನಿ ನಾನು. ಈ ಥರ ಕಾಣಿಸ್ತಾ ಇದೆ. ಇದು ಬ್ರೇಕ್ಫಾಸ್ಟು, ಬೆಳಗಿಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟು. ಪಡವಲಕಾಯಿನ ಆವಾಗ ತಿಂತಾ ಇರಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ತಿಂಡಿ ಕೂಡ ತಿನ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಮನೆ ಮೇಲೆ ವಾಕ್ ಮಾಡೋಣ ಅಂತ ಹೋದೆ, ಬಿಸಿಲು ಕಾಯಿಸೋಣ ಅಂತಂದ್ಬಿಟ್ಟು. ಯಾಕಂದರೆ ಚಳಿ ಜಾಸ್ತಿ ಆಗ್ತಿತ್ತಲ್ಲ, ಹಾಗೆ ಅವಕಾಡೋ ಪ್ಲ್ಯಾಂಟ್ನ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬೆಳೆದಿದೆ. ಇನ್ನು ಬೇರೆದೆಲ್ಲ ದಾಸವಾಳ ಗಿಡಗಳು ಹಿಂಗಿದ್ದಾವೆ. ಏನು ಕಾಕಡ ಗಿಡ, ಇದು ಕಾಕಡ ಹೂವು ಅಷ್ಟು ಬಂದಿದೆ. ಬರ್ತಾ ಇರುತ್ತೆ, ಕಾಕಡ ಹೂವೇನೋ ಬರ್ತಾ ಇರ್ತವೆ, ಬೇರೆ ಹೂಗಳು ಬಿಡಲ್ಲ ಅಷ್ಟೇ. ಕಾಕಡ ಹೂವಿಗೆ ಏನು ಸೀಸನ್ ಇಲ್ಲ ಅಂತ ಅನಿಸುತ್ತೆ, ಅದು ಯಾವಾಗಂದರೆ ಆವಾಗ ಬರ್ತಾನೆ ಇರುತ್ತೆ. ಇನ್ನು ಬೇರೆದೆಲ್ಲ ಅಷ್ಟು ಬರಲ್ಲ, ಮಲ್ಲಿಗೆ ಗಿಡ, ಮಳ್ಳೆ ಗಿಡ ಎಲ್ಲನೂ. ಇನ್ನು ಎಲ್ಲ ಪ್ಲ್ಯಾಂಟ್ಗಳನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಹಂಗೆ ಸ್ವಲ್ಪ ಬಿಸಿಲಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ಇನ್ನು ಮಧ್ಯಾಹ್ನ ಮೇಲೆ ಇನ್ನೇನು ಕೆಲಸ ಇರಲಿಲ್ಲ, ಲೈವ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸಂಜೆಗೆ ನಮ್ಮಮ್ಮ ಪಾರ್ಕ್ಗೆ ಹೋಗೋಣ ವಾಕಿಂಗು ಅಂತಂದರು. ನಾನು ತುಂಬ ದಿನ ಆಗೋಗಿತ್ತಲ್ಲ ವಾಕಿಂಗ್ ಹೋಗಿ, ಈ ನಡುವೆ ವಾಕಿಂಗೇ ಹೋಗ್ತಾ ಇರಲಿಲ್ಲ. ಪಾರ್ಕು ನೋಡಿನೇ ಸುಮಾರು 2-3 ತಿಂಗಳು ಮೇಲೆ ಆಗೋಯ್ತು ಅಂತ ಅನಿಸುತ್ತೆ. ನಾನು ಏನು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಪಾರ್ಕ್ಗೆ ಹೋಗಲೇ ಇಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಹಂಗಿದ್ರೆ ಒಂದು 5-6 ತಿಂಗಳ ಮೇಲೇ ಆಗೋಗಿದೆ. ಹಾಗಾಗಿ ಸರಿ ನಮ್ಮಮ್ಮ ಹೋಗೋಣ ಅಂತಂದ್ರಲ್ಲ, ಸರಿ ಅಂತ ಅಂದ್ಬಿಟ್ಟು ನಾನು ಬಂದೆ. ಹೋಗೋಣ ಅಂತ ಅಂದ್ಬಿಟ್ಟು ಒಂದು ರೌಂಡು ವಾಕಿಂಗ್ ಆದರೂ ಆಗುತ್ತೆ ಅಂತ. ಇನ್ಮೇಲೆ ಸಂಜೆ ಟೈಮಲ್ಲಿ ಡೈಲಿ ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮ ಇಬ್ಬರು ಪಾರ್ಕಿಗೆ ಬಂದಿದ್ದೀವಿ. ಜೊತೆಯಲ್ಲಿ ಲೈವ್ ಕೂಡ ಮಾಡಿಕೊಂಡು ಪಾರ್ಕಲ್ಲಿ ನಾನು ವಾಕಿಂಗ್ ಮಾಡ್ತಾ ಇರೋದು. ಮೊಬೈಲಲ್ಲಿ ವಿಡಿಯೋ ಶೂಟ್, ಜೊತೇಲಿ ಲೈವು, ಹೆಂಗೆ ನಾವು ಹಾಂ ಹಿಡ್ಕೊಂಡು ತರಬೇಕಿತ್ತು, ಹಂಗೆ ಹಿಡ್ಕೊಂಡು ಹೋಗೋದಿತ್ತು. ಪುಟ್ ಮೈ ವಿಡಿಯೋ. ಎಲ್ಲಿ ನೀನಿಲ್ವಲ್ಲ, ಕೆರೆ ತೋರಿಸಿ, ಕೆರೆ ನೋಡಿ. ನಿನ್ನ ಹೆಸರು ಹೇಳಿರೋ ವಿಡಿಯೋನ ಹಾಕಬೇಕು. ನಮ್ಮೂರು ಕೆರೆ ನೋಡು ಅಂತ ಹೇಳಿ. ಆ ಕಡೆಯಿಂದ ಚೆನ್ನಾಗಿ ಕಾಣಿಸ್ತದೆ, ಈ ಕಡೆ ಬಿಸಿಲು.
ನಮಸ್ತೆ ಅಮ್ಮ, ತುಂಬ ಚೆನ್ನಾಗಿದ್ದೀರಾ ಅಮ್ಮ ನೀವು ಅಂತ ಹೇಳಿ ಅಕ್ಕ. ಓಕೆ ಶ್ರೀ, ಮೈ ನೇಮ್ ವೈರಲ್ಲು. ಎಸ್, ವೈರಲ್ ಸಿಂಚು. ಹಾಂ ಓಕೆ ಡನ್. ಚಿಲ್ಡ್ರನ್ ಪ್ಲೇಯಿಂಗ್ ವಾಲಿಬಾಲ್. ಎಸ್, ಚಿಲ್ಡ್ರನ್ಸ್ ಪ್ಲೇಯಿಂಗ್ ವಾಲಿಬಾಲ್. ಈ ಕಡೆಯಿಂದ ನೋಡೋಕ್ಕೆ ಚೆಂದ ಕಾಣುತ್ತೆ ಕೆರೆ. ಸಿ ಹೌ ಮಚ್ ಬಿಗ್. ಈ ಕಡೆ ಬಾ, ಈ ಕಡೆ ಬಾ. ನಾವು ಕರೆ ಎಷ್ಟು ಉದ್ದ ಐತೆ. ಓ ಶೆಟ್, ಸಿಂಚು ಇಲ್ಲಿ ನೋಡು ಸಿಂಚು, ಸ್ನೇಕ್ದು ಕಾಣಿಸ್ತಿದ್ಯಾ? ನಾನು ಆವಾಗಲಿಂದ ನೋಡೇ ಇಲ್ಲ. ಐಲ್ಯಾಂಡ್. ಹಾಂ, ಎಷ್ಟು ಉದ್ದ ಐತೆ ನೋಡು. ಎಷ್ಟು ದೊಡ್ಡ ಪೊರೆ ಬಿಟ್ಟಿದೆ. ಇನ್ನು ಎಷ್ಟು ಉದ್ದ ಇದೆ ಹಾವಿಲ್ಲಿ. ಹಾವಿದೆ ನೋಡಿದ್ದೀನಿ ನಾನು ಮುಂಚೆ, ಆದರೆ ಇಷ್ಟು ದೊಡ್ಡ ಹಾವು ನೋಡಿಲ್ಲ. ಎಷ್ಟು ನೀಟಾಗಿ ಕಾಣಿಸ್ತೈತೆ ಪೊರೆ. ಒಂದಿಷ್ಟು ಎಲ್ಲೂ ಸೈಡಲ್ಲಿ ಇದಾಗ್ದಂಗೆ ಕಾಣಿಸ್ತಿದೆಯಾ ಹಾವಿನ ಪೊರೆ? ಓ ಮೈ ಗಾಡ್. ಚಿವ್ 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 ಚಿವ್. ಗೋ ನಿಯರಾ? ಓ ನಾನು ಹೋಗಲ್ಲಪ್ಪ, ನಂಗೆ ಭಯ ಆಗುತ್ತೆ. ಬೇಡ, ಅಲ್ಲೆಲ್ಲ ಹೋಗ್ಬಾರ್ದು ಬೈಕ್. ವಾಟ್ ಈಸ್ ಪಾರ್ಕ್? ಅದನ್ನು ಯಾರು ಎತ್ತಾಕು ಇಲ್ಲ, ಹಂಗೆ ಇದೆ. ಅವರೇ ಗಾರ್ಡನ್ ಅವರು ಏನೋ ನೋಡ್ಕೊಂತಾರೆ. ಯಾವಾಗೂ ಇದು ರೀಸೆಂಟಾಗಿ ನೆನ್ನೆ ಮೊನ್ನೆ ಯಾವಾಗೋ ಬಿಟ್ಟಿರೋದು ಏನು ಹಾವು ಪೊರೆ. ನಾನು ಯಾವತ್ತೂ ಅಷ್ಟು ದೊಡ್ಡ ಹಾವಿನ ಪೊರೆ ನೋಡೇ ಇರಲಿಲ್ಲ. ಎಷ್ಟು ಉದ್ದ ಇತ್ತು ಅಂದರೆ ಸುಮಾರು ಒಂದು 2 ಮೀಟ್ರಷ್ಟು ಉದ್ದ ಇತ್ತು ಅದು. ಸಿಕ್ಕಾಪಟ್ಟೆ ದೊಡ್ಡ ಹಾವು. ಹಾವುಗಳೇನೋ ಬೇಜಾನಾಗಿದ್ದಾವೆ ಇಲ್ಲಿ, ಆದರೆ ಹಾವಿನ ಪೊರೆ ಇವತ್ತೇ ನೋಡಿದ್ದು ನಾನು. ನಮ್ಮಮ್ಮ ಭಯನೇ ಬಿದ್ದರು ಹಾವಿನ ಪೊರೆ ನೋಡ್ಬಿಟ್ಟು. ಸಿಂಚು, ಹೈಲೈಟ್ಸ್ ಕ್ರಿಯೇಟ್ ಮಾಡೋಣ. ಇನ್ನು ವಾಕಿಂಗ್ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಓಡಾಡಿಕೊಂಡು ಬಂದ್ವಿ. ಒಂಥರ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ವಾಕಿಂಗ್ ಹೋಗೋದು. ಬೆಳಗ್ಗೆ ಟೈಮಲ್ಲಿ ಹೋದ್ರೂ ಕೂಡ ಚೆನ್ನಾಗಿರುತ್ತೆ, ಆದರೆ ಬೆಳಗ್ಗೆ ಎಲ್ಲ ಮಕ್ಕಳೆಲ್ಲ ಇರಲ್ಲ, ವಾಕಿಂಗ್ ಮಾಡೋರು ಮಾತ್ರ ಕಾಣಿಸ್ತಾರೆ ಅಷ್ಟೇನೆ. ಸಂಜೆ ಟೈಮಲ್ಲಿ ಹೋದರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ವಯಸ್ಸಾದವರೆಲ್ಲ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಕೈಕಾಲು ಚೆನ್ನಾಗಿರೋರೆಲ್ಲನೂ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಾನು ಮುಂಚೆ ಬೆಳಗ್ಗೆ ಬರ್ತಿದ್ದೆ, ಸಂಜೆ ಟೈಮಲ್ಲಿ ಬರ್ತಿರ್ಲಿಲ್ಲ. ಬೆಳಗ್ಗೆ ಇವಾಗಂತೂ ಬೆಳಗ್ಗೆ ಬರೋಕ್ಕೆ ಆಗ್ತಾನೇ ಇಲ್ಲ ನನಗೆ. ಅದಕ್ಕೆ ನಮ್ಮಮ್ಮ ಸಂಜೆನೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಸಂಜೆ ಟೈಮು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇನ್ಮೇಲೆ ಡೈಲಿ ಸಂಜೆ ವಾಕಿಂಗ್ ಬರಬೇಕು ಅಂತ. ನೋಡೋಣ ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡಬೇಕು. ತುಂಬ ದಿನ ಆಗೋಯ್ತು. ನಮ್ಮ ಅಮ್ಮನಿಗೆ ಕೈಕಾಲು ನೋವೆಲ್ಲ ಜಾಸ್ತಿ ಆಗಿದೆ ಅಂತೆ, ಹಾಗಾಗಿ ಸ್ವಲ್ಪ ವಾಕ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ವಾಕಿಂಗ್ಗೆ ಹೋಗೋಣ ಅಂತ ಹೇಳಿದ್ದು. ಇನ್ನಿದು ಸಂಜೆ ಸನ್ಸೆಟ್ ಆಗ್ತಾ ಇರೋದು ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮಾರ್ನಿಂಗ್ ಸನ್ರೈಸ್ ಆಗುತ್ತೆ, ಅವಾಗೂ ಕೂಡ ಸಕ್ಕದಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಯಾವತ್ತಾದರೂ ಮಾರ್ನಿಂಗ್ ಬಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಂದು ಇದರಲ್ಲಿದೆ, ಏನು ಇನ್ಸ್ಟಾದಲ್ಲಿ ಹಾಕಿದ್ದೆ ನಾನೊಂದು ಫೋಟೋ, ಆವಾಗ ವಾಕಿಂಗ್ ಬರೋ ಟೈಮಲ್ಲಿ ಹಾಕಿದ್ದೆ. ಈ ನಡುವೆ ಯಾವಾಗಲೂ ಹಾಕಿಲ್ಲ. ನನಗಂತೂ ಅದೊಂಥರ ಕಲ್ಲರ್ ಎಷ್ಟು ಚೆಂದ ಕಾಣಿಸ್ತಾ ಇದೆ ಸೂರ್ಯದು, ನೋಡೋದಕ್ಕೆ ಸೂಪರಾಗಿದೆ. ಇನ್ನು ವಾಕಿಂಗ್ ಕೂಡ ಮುಗಿಸ್ಕೊಂಡು ಮನೆಗೂ ಬಂದ್ವಿ.
ಇನ್ನು ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ನಿಸ್ತು. ಸಾಂಬಾರಿತ್ತು, ಸಾಂಬಾರು ಇರೋದನ್ನೇ ಬಿಸಿ ಮಾಡ್ತಾ ಇದ್ದೀನಿ. ರಾತ್ರಿಗೆ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿ ಮಾಡಿಟ್ರೆ ಅಂತ. ಇನ್ನೇನಾದರೂ ಸ್ನ್ಯಾಕ್ಸ್ಗೆ ಮಾಡೋಣ ಅಂತ ಅಂದ್ಕೊಂಡು ಬೇಬಿಕಾರ್ನ್ನ ತರಿಸ್ಕೊಂಡಿದ್ದೆ ಅಲ್ಲ, ಅದನ್ನ ಏನಾದರೂ ಮಾಡೋಣ, ಹಾಗೆ ಇಟ್ಟಿದ್ರೆ ಹಾಗೆ ಇಟ್ಬಿಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಇವಾಗಲೇ ಫ್ರೆಶ್ ಆಗಿರೋವಾಗಲೇ ಮಾಡಿ ಖಾಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಅದನ್ನು ತಗೊಂಡಿದ್ದೀನಿ ಈಗ. ಅದರಲ್ಲಿ ಸುಮಾರು ರೆಸಿಪಿಗಳನ್ನ ನೋಡಿದೆ ಏನು ಮಾಡೋಣ ಅಂತ ಅಂದ್ಬಿಟ್ಟು. ಈಸಿಯಾಗಿ ಆಗೋವಂಥದ್ದು ಒಂದು ರೆಸಿಪಿ ಇತ್ತು, ಬೇಬಿಕಾರ್ನ್ದು ಪಕೋಡ ಮಾಡೋದು ಅಂತ. ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿತ್ತು. ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ಬೇಬಿಕಾರ್ನಲ್ಲಿ ಮಂಚೂರಿ ಮಾಡಿರ್ತಾರೆ. ಇನ್ನೂ ಒಂದು ನೋಡಿದೆ, ಬೇಬಿಕಾರ್ನ್ ಪೆಪ್ಪರು ಫ್ರೈ ಮಾಡೋದು. ಅದನ್ನು ನೆಕ್ಸ್ಟ್ ಟೈಮ್ ತರಿಸ್ಕೊಂಡು ಮಾಡ್ತೀನಿ. ಇವತ್ತು ನಾನು ಇದು ಮಾತ್ರ ಮಾಡಿದ್ದೀನಿ, ಬೇಬಿಕಾರ್ನ್ ಪಕೋಡ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟೊಮೆಟೊ ಸಾಸ್ ಏನಾದರೂ ಇದ್ದರೆ ತಿನ್ನೋದಕ್ಕೆ ಜೊತೆಯಲ್ಲಿ ಇನ್ನೂ ಸಖತ್ತಾಗಿರುತ್ತೆ. ನನ್ನ ಹತ್ರ ಇಲ್ಲ, ನಾನು ಅವೆಲ್ಲ ತಂದು ಇಟ್ಕೊಂಡಿಲ್ಲ. ಯಾಕಂದರೆ ಅವೆಲ್ಲ ಇದ್ದರೆ ಬರೀ ಅವನ್ನೇ ತಿಂತೀನಿ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಲಾಸ್ ಅಂದರೆ ಸ್ಟಾರ್ಟ್ ಮಾಡಿದಾಗಲೇ ಅವೆಲ್ಲನೂ ತಿನ್ನೋದನ್ನು ಬಿಟ್ಬಿಟ್ಟೆ. ನಾನು ಅವೆಲ್ಲ ತಿನ್ನಲ್ಲ ನಾನು, ಹಾಗಾಗಿ ತಗೊಂಬರಲ್ಲ. ಮುಂಚೆ ಎಲ್ಲ ತಂದಿಟ್ಕೋತಾ ಇದ್ದೆ, ಇವಾಗ ಅವೆಲ್ಲ ತರಲ್ಲ ನಾನು. ಇನ್ನು ಬೇಬಿಕಾರ್ನ್ ಮಂಚೂರಿಗೆ ಅಂತ ಬೇಬಿಕಾರ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ವಾಶ್ ಮಾಡಿ ಇಟ್ಟಿದ್ದೀನಿ ಒಂದ್ಸರಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಖಾರದ ಪುಡಿ ಮತ್ತು ಒಂದು ಧನಿಯಾ ಪುಡಿ ಕೂಡ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಕಡಲೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕಬೇಕು. ನಾನು 1 ಸ್ಪೂನಷ್ಟು ಹಾಕಿದ್ದೀನಿ, ಇನ್ನೊಂಚೂರು ಕಮ್ಮಿನೇ ಹಾಕಬೇಕಿತ್ತು. 1 ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫಸ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ. ಆಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಪಕೋಡ ಟೈಪ್ ಗೊತ್ತಿರುತ್ತೆ ಅಲ್ವಾ, ಮಾಮೂಲಿ ಈರುಳ್ಳಿ ಪಕೋಡ ಎಲ್ಲ ಮಾಡ್ತೀವಿ ಅಲ್ಲ, ಆ ಥರ ಕಲಿಸ್ಕೊಳ್ಳೋದು. ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಎಣ್ಣೆ ಕಾಯಿಸಿ ಎಣ್ಣೆಗೆ ಹಾಕ್ಕೊಳ್ಳೋದು ಒಂದೊಂದೇ ಅಷ್ಟೇನೆ. ಹಾಕ್ಕೊಂಡು ನಿಧಾನ ಸಣ್ಣ ಊರಿನಲ್ಲಿ ಬೇಯಿಸ್ಕೊಬೇಕು. ಯಾಕಂದರೆ ನಾವು ಬೇಬಿಕಾರ್ನ್ನ ಬೇಯಿಸಿರಲ್ಲ, ಹಂಗೆ ಹಾಕ್ತೀವಿ ಅಲ್ಲ. ಬೇಬಿಕಾರ್ನ್ ಬೇಯಬೇಕು, ಜೋರಾಗಿ ಇಟ್ಬಿಟ್ರೆ ಮೇಲೆ ಕಡಲೆ ಹಿಟ್ಟೆಲ್ಲ ಸೀದೋಗ್ಬಿಡುತ್ತೆ, ಬೇಬಿಕಾರ್ನ್ ಬೆಂದಿರಲ್ಲ. ಹಾಗಾಗಿ ಸ್ವಲ್ಪ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋದು. ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಬೇರೆ ಹಾಕಿರ್ತೀವಿ ಅಲ್ಲ, ನಿಜವಾಗ್ಲೂ ಚೆನ್ನಾಗಿರುತ್ತೆ ಟೇಸ್ಟು. ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ. ನಾನು ಊಟಕ್ಕೆ ಅಂತ ಮಾಡಿದೆ, ಆದರೆ ಅದು ಊಟ ಮಾಡೋಕ್ಕೂ ಮುಂಚೆನೇ ತಿಂದು ಖಾಲಿ ಮಾಡಿಬಿಟ್ವಿ ನಾವು. ಹಾಗಾಗಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನನಗಿಷ್ಟ ಆಯಿತು. ನೆಕ್ಸ್ಟ್ ಟೈಮು ಮಾಡ್ಕೊಬೇಕು ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ತರಿಸ್ಕೊತೀನಿ, ಆದರೆ ಇದನ್ನು ಮಾಡಲ್ಲ. ನಾನು ಇನ್ನೊಂದು ರೆಸಿಪಿ ನೋಡಿದ್ದೀನಿ, ಅದನ್ನು ಟ್ರೈ ಮಾಡ್ತೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಇನ್ನು ನೋಡಿ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ ರೆಸಿಪಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಪಾರ್ಕ್ಗೆ ಹೋಗಿ ವಾಕ್ ಮಾಡಿಕೊಂಡು ಬಂದಮೇಲೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬೇಬಿಕಾರ್ನ್ ತರಿಸ್ಕೊಂಡಿದ್ದೆ ಅಲ್ಲ, ಅದ್ರದ್ದು ಏನಾದರೂ ಮಾಡೋಣ ಅಂತ ಒಂದಷ್ಟು ರೆಸಿಪಿಗಳನ್ನ ನೋಡಿದೆ. ಅದರಲ್ಲಿ ಈಸಿಯಾಗಿ ಸಿಕ್ಕಿದ್ದು ಅಂದರೆ ಬೇಬಿಕಾರ್ನ್ ಪಕೋಡ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು, ಇನ್ಮೇಲೆ ಯಾವಾಗಲೂ ತರಿಸ್ಕೊಂಡು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸಕ್ಕತ್ತಾಗಿದೆ. ರೆಸಿಪಿನ ಶೇರ್ ಮಾಡಿದ್ದೀನಿ, ನೋಡಿಬಿಟ್ಟು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇನ್ನಿವಾಗ ಇದನ್ನು ತಿಂದ್ಬಿಟ್ಟು ರಾತ್ರಿಗೆ ಊಟ ಮಾಡಿ ವಿಡಿಯೋನ ಎಂಡ್ ಮಾಡೋದಷ್ಟೇನೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಯಾರೆಲ್ಲ ವಿಡಿಯೋನ ಪೇಷನ್ಸಲ್ಲಿ ಕುತ್ಕೊಂಡು ನೋಡಿದ್ದೀರಾ, ಥ್ಯಾಂಕ್ ಯು. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.